ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ ಒಂದೆರಡು ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರತಕ್ಕಂಥದ್ದು. ಆಗೋಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು. ಸರ್, ಸಚಿವರಾದಂಥ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹಸುಗಳನ್ನ ಕದ್ದವರನ್ನ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ ಹೇಳಿದ್ದಾರೆ. ಗೊತ್ತಾಗಲಿಲ್ಲ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಗಬ್ಬಾಗಿದ್ದಂಥ ಹಸುವನ್ನ ಬಲಿ ಕೊಟ್ರಲ್ಲ, ಆ ಥರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತೇನೆ. ಅವರು ವೈಯಕ್ತಿಕವಾಗಿ ಏನೋ ಹೇಳಿರ್ತಾರೆ ಸ್ಪಾರ್ ಆಫ್ ದಿ ಮೂಮೆಂಟಲ್ಲಿ. ಸರ್, ಇನ್ನೊಂದು ಬೆಂಗಳೂರಿನಲ್ಲಿ QR ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಅದೇನು ಗೊತ್ತಾಗಿಲ್ಲ. ಆ ಥರದ ಮತಾಂತರ ಮಾಡೋದಕ್ಕೆ ಏನಾದರೂ ಕ್ರಮ ಗೊತ್ತಿಲ್ಲಲ್ಲ ನಮಗೆ. ಮತಾಂತರದ್ದು ಹಿಂದೆ ಮಸೂದೆ 21ರಲ್ಲಿ ತಂದಿದ್ರಲ್ಲ, ಅದಕ್ಕೆ ವಿತ್ಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು. ಮಾರ್ಗವನ್ನು ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕ್ಕೆ. ಗೊತ್ತಿಲ್ಲ ನನಗೆ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು ಮಾಡ್ತಾರೆ. ಸರ್, ನಿನ್ನೆ ಮಧು ಬಂಗಾರಪ್ಪನವರು ಹಿಜಾಬ್ ವಿಚಾರ ಬಗ್ಗೆ ಅವ್ರನ್ನ ಕೇಳಿದ್ರು. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತನಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ ಇನ್ನು 1 ತಿಂಗಳಿದೆ ಮಾಡ್ತೇವೆ. 1 ತಿಂಗಳು ಭಾಳ ದೊಡ್ಡ ಸಮಯನೇ. ಇಲ್ಲ, ನಮ್ಗೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು ಡೆಪ್ಟಿ CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ದರೆ ಹೆಂಗೆ ಹೋಗೋದು? ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಪರಮೇಶ್ವರ್ ಸರ್, ಹಿರಿಯ ಸಚಿವರು ಅಂತ ಟಾಕ್ ನಡೀತಾ ಇದೆ ಸರ್. ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಆದರೆ ನಮಗೆ ಅಗತ್ಯ ಇಲ್ಲ. ಅಗತ್ಯ ಬಿದ್ದಾಗ ಹೋಗ್ತೇವೆ. ಏನಂತ ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ. ಹೌದು, ನಾವು ಹಂಗೆ ಅಂದ್ಕೊಂಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಸಮಸ್ಯೆನೇ ಜಾಸ್ತಿ. ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಅಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ. ಇದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಸರ್, ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕರು ಪ್ರಸ್ತಾಪ ಮಾಡುವಂಥದ್ದು, DK ಶಿವಕುಮಾರ್ ಆಗಬೇಕು ಅಂತ ಹೇಳುತ್ತೆ. ಏನು ಕಾಂಗ್ರೆಸ್ಸಲ್ಲಿದ್ದು ಬಗೆಹರಿದ ಸಮಸ್ಯೆ? ಗೊತ್ತಿಲ್ಲಪ್ಪ ನನಗೆ. ನಾನು ಅದನ್ನ ಫಾಲೋ ಅಪ್ ಮಾಡಿಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ. ಸರ್, ಕುಮಾರಸ್ವಾಮಿ ಅವ್ರದ್ದು ಒಂದು ಹಿಂದಿನ BDA ಡಿನೋಟಿಫಿಕೇಶನ್ ಪ್ರಕರಣ ಹಿನ್ನಡೆ ಆಗಿದೆ ಸರ್. ಹಳೆ ಪ್ರಕರಣ, ಅದಕ್ಕೆ ಯಾವ ರೀತಿಯಾಗಿ ಕೋರ್ಟ್ ಕೈ ಎತ್ಕೊಳ್ಬೇಕು ಅಂತ ಕೋರ್ಟೇ ಹೇಳಿದೆ. ಕಾನೂನು ಕ್ರಮ ಯಾವ ರೀತಿಯಾಗಿ
ಅಲ್ಲ, ಅವರೇ ತೀರ್ಮಾನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು. ಐದರ್ ವೇ, ಅವ್ರ ಪರವಾಗಾದರೂ ಆಗಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು. ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಪ್ರಕರಣದ ಬಗ್ಗೆ ಕೋರ್ಟಲ್ಲಿದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು. ಅದ್ರ ತೀರ್ಮಾನ ಅವ್ರು ಮಾಡಬೇಕು, ಸುಪ್ರೀಂ ಕೋರ್ಟೇ ಮಾಡಬೇಕು. ಥ್ಯಾಂಕ್ ಯು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂಥೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ ಒಂದು 2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರತಕ್ಕಂಥದ್ದು. ಆಗೋಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು. ಸರ್, ಸಚಿವರಾದಂಥ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹಸುಗಳನ್ನ ಕದ್ದವರನ್ನ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾರಿಸ್ತಾನೆ ಅಂತ, ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ. ಗೊತ್ತಾಗಲಿಲ್ಲ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಗಬ್ಬಾಗಿದ್ದಂಥ ಹಸುವನ್ನ ಬಲಿ ಕೊಟ್ರಲ್ಲ, ಆ ಥರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತಾನೆ. ಅವರು ವೈಯಕ್ತಿಕವಾಗಿ ಏನೋ ಹೇಳಿರ್ತಾರೆ ಸ್ಪಾರ್ ಆಫ್ ದಿ ಮೂಮೆಂಟಲ್ಲಿ. ಸರ್, ಇನ್ನೊಂದು ಬೆಂಗಳೂರಿನಲ್ಲಿ QR ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಅದೇನು ಗೊತ್ತಾಗಿಲ್ಲ. ಆ ಥರದ ಮತಾಂತರ ಮಾಡೋದಕ್ಕೆ ಏನಾದರೂ ಕ್ರಮ ಗೊತ್ತಿಲ್ಲಲ್ಲ ನಮಗೆ. ಮತಾಂತರದ ಹಿಂದೆ ಮಸೂದೆ 21ರಲ್ಲಿ ತಂದಿದ್ರಲ್ಲ, ಅದಕ್ಕೆ ವಿತ್ಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು. ಹೊಸ ಮಾರ್ಗವನ್ನು ಆರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕ್ಕೆ. ಅದು ಗೊತ್ತಿಲ್ಲ ನನಗೆ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು ಮಾಡ್ತಾರೆ. ಸರ್, ನಿನ್ನೆ ಮಧು ಬಂಗಾರಪ್ಪನವರು ಹಿಜಾಬ್ ವಿಚಾರ ಬಗ್ಗೆ ಅವ್ರನ್ನ ಕೇಳಿದ್ರು. ಎಕ್ಸಾಮ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕಿಂತ ಗೃಹ ಸಚಿವರ ಜೊತೆ ನಾವು ಮಾತನಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಎಕ್ಸಾಮ್ಗೆ ಇನ್ನು 1 ತಿಂಗಳಿದೆ ಮಾಡ್ತೇವೆ. 1 ತಿಂಗಳು ಭಾಳ ದೊಡ್ಡ ಸಮಯನೇ. ದೆಹಲಿ ಇಲ್ಲ, ನಮ್ಗೆ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು ಡೆಪ್ಟಿ CM ಆಗಿದ್ದಾಗ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ದರೆ ಹೆಂಗೆ ಹೋಗೋದು? ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಪರಮೇಶ್ವರ್ ಸರ್, ಹಿರಿಯ ಸಚಿವರು ಅಂತ ಟಾಕ್ ನಡೀತಾ ಇದೆ ಸರ್. ಗೊತ್ತಿಲ್ಲಪ್ಪ, ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಆದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ನಿಮ್ಮ ಮೇಲೆ ಏನೋ ಸಮರಸಾರ ಬಿಟ್ಟಿದ್ದಾರೆ ಸರ್. ಏನಂತ ನೀವು ಮತ್ತು ರಾಜಣ್ಣ ಅವರು ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ. ಹೌದು, ನಾವು ಹಂಗೆ ಅಂದ್ಕೊಂಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಸಮಸ್ಯೆನೇ ಜಾಸ್ತಿ. ಪದೇ ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಅಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಇದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಸರ್, ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕರ ಪ್ರಸ್ತಾಪ ಮಾಡಿರುವಂಥದ್ದು, DK ಶಿವಕುಮಾರ್ ಆಗಬೇಕು ಅಂತ ಹೇಳುತ್ತೆ. ಏನು ಕಾಂಗ್ರೆಸ್ಸಲ್ಲಿದ್ದು ಬಗೆಹರಿದ ಸಮಸ್ಯೆ ಗೊತ್ತಿಲ್ಲಪ್ಪ ನನಗೆ. ನಾನು ಅದನ್ನು ಫಾಲೋ ಅಪ್ ಮಾಡಿಲ್ಲ.
ಬಟ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ. ಸರ್ ಇನ್ನೊಂದು ಕುಮಾರಸ್ವಾಮಿ ಅವ್ರದ್ದು ಒಂದು ಹಿಂದಿನ BDA ಡಿನೋಟಿಫಿಕೇಶನ್ ಪ್ರಕರಣ ಹಿನ್ನಡೆ ಆಗಿದೆ ಸರ್. ಹಳೆ ಪ್ರಕರಣ, ಅದಕ್ಕೆ ಯಾವ ರೀತಿಯಾಗಿ ಕೋರ್ಟ್ ಕೈ ಎತ್ಕೊಳ್ಬೇಕು ಅಂತ ಕೋರ್ಟೇ ಹೇಳಿದೆ. ಮುಂದಿನ ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ? ಅಲ್ಲ, ಅವರೇ ತೀರ್ಮಾನ ಮಾಡಬೇಕಲ್ಲ, ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು. ಐದರ್ ವೇ, ಅವ್ರ ಪರವಾಗಾದರೂ ಆಗಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು. ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಪ್ರಕರಣದ ಬಗ್ಗೆ ಕೋರ್ಟಲ್ಲಿದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು. ಅದ್ರ ತೀರ್ಮಾನ ಅವ್ರು ಮಾಡಬೇಕು, ಸುಪ್ರೀಂ ಕೋರ್ಟೇ ಮಾಡಬೇಕು. ಥ್ಯಾಂಕ್ ಯು.